ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ. ಈಗ ತಾವು ಕೂಡ ಸಚಿವರಾಗಿ ಮಾಡಿದ್ರಿ. ಆದ್ರೆ ನಿಮ್ಮ ಜೊತೆಗಿದ್ದಂತ ಅನೇಕ ಜನ, ಕೆಲವು ಹಿರಿಯರೆಲ್ಲರೂ ಕೂಡ ಈಗ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅಂತವರು ಕೂಡ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಅನ್ನುವಂತ ವಿಚಾರವನ್ನು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ ಇದ್ದಂಗೆ, ಕೆಲವರಿಗೆ ಅಸಮಾಧಾನ ಆಗಿರ್ಬೋದು. ನಮ್ಮ ಪಕ್ಷದ ವರಿಷ್ಠ ನಾಯಕರು ಎಲ್ಲರಿಗೂ ಮಾತಾಡಿ ಸಮಾಧಾನ ಮಾಡ್ತಾರೆ. ಎಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ, ನನಗೆ ಸಂಪೂರ್ಣ ನಂಬಿಕೆ ಇದೆ. ಬಂಡಾಯ ಹೇಳಲ್ಲ ಅನ್ನೋ ವಿಶ್ವಾಸ ಇದೆ ಸರ್. ಏನು ಸರ್, ಮುಸ್ಲಿಂ ಸಮುದಾಯದಲ್ಲಿ ಎಲ್ರಿಗೂ ಸಹ ಅವಕಾಶ ಸಿಕ್ಕಿದೆ. ಜಮೀರ್ ಅಹಮದ್ ಅವ್ರಿಗೂ ಸಿಕ್ಕು, ನಿಮಗೂ ಸಿಕ್ಕು, ಸಲೀಂ ಅಹಮದ್ ಅವ್ರಿಗೂ ಅವಕಾಶ ಮಾಡಿಕೊಟ್ರು. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಮೇಲೆ ತಮ್ಮ ನಂಬಿಕೆ, ತಮ್ಮ ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದಾನೇ ನಿರೀಕ್ಷೆ ಎಲ್ಲಾ ಜಾತಿ ಜನ, ಬರೀ ಮುಸ್ಲಿಂ ಸಮುದಾಯಕ್ಕಲ್ಲ, ದಲಿತ ಸಮುದಾಯಕ್ಕೆ ಸಾಕಷ್ಟು ಈಗ ಪ್ರಾತಿನಿಧ್ಯ ಸಿಕ್ಕಿರ್ತಕ್ಕಂಥದ್ದು, ಹಿಂದುಳಿದ ವರ್ಗಕ್ಕೆ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿರ್ತಕ್ಕಂಥದ್ದು, ಲಿಂಗಾಯತ್ ಸಮುದಾಯಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ, ನೀವು ಯಾವ ವರ್ಗದ ಜನರಿಗೂ ನೋಡಿದ್ರು ಸಹ ಎಲ್ಲರಿಗೂ ಸಮಾನವಾದಂತ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹಾಗೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಕೊಟ್ಟಿದ್ದಾರೆ. ಹಿಂದೂ ಸರ್ಕಾರ, ಹಿಂದೂ ಸಚಿವರು ಜಾಸ್ತಿ ಆಗಿದ್ದಾರೆ. ಸಮಾಜದ ಜನರ ಒಂದು ಇದು ಬಿಂಬಿಸ್ಬೇಕಲ್ಲ, ಆ ರೀತಿ ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಮಹಿಳೆಯರು ಯಾರು ಇಲ್ಲ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ. ಈಗ ಶೀಘ್ರದಲ್ಲಿ ಅದು ಕೂಡ ಖಾಲಿ ಇದೆಯಲ್ಲ. ಸರ್, ತಾವು ಯಾವ ಖಾತೆಯನ್ನ ನಿರೀಕ್ಷೆ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷ ಏನ್ ಸೂಚನೆ ಕೊಡ್ತಾರೆ ನಿಮ್ಮ ಐಡಿಯಾಲಜಿ ಸರ್, ನಿಮ್ಮ ಐಡಿಯಾಗಳು ಏನಿದಾವೆ ಸರ್? ಯಾಕಂದ್ರೆ ಮುಂಬರುವಂತ ಚುನಾವಣೆ ಸಾಕಷ್ಟು ಮಹತ್ವವನ್ನ ಇದೆ. ಈ ಆ ಕಾರಣಕ್ಕಾಗಿನೇ ಯುವಕರಿಗೂ ಆದ್ಯತೆ ನೋಡಿ, ಖಾತೆ ಹಂಚೋದು ಮುಖ್ಯಮಂತ್ರಿಗಳ ಅಧಿಕಾರ ಕ್ಷೇತ್ರದಲ್ಲಿ ಬರ್ತದೆ. ನಾವು ಹಠ ಮಾಡೋದ್ರಲ್ಲಿ, ಕೇಳೋದ್ರಲ್ಲಿ ಅಷ್ಟೇನು ಸರಿ ಅನಿಸೋದಿಲ್ಲ. ಅವ್ರು ಏನ್ ಕೊಡ್ತಾರೆ ಮಾಡ್ತಾರೆ. ಸರ್, ಜಿಬಿಎಂ ಯಾವಾಗ ಕೊಡ್ಬೋದು ಸರ್? ಜಿಬಿಎಂ ಕೇಳ್ತೀರಾ ಅಂತ. ಇಲ್ಲ, ಅದಕ್ಕೆ ಒಂದು ಸಚಿವರು ಇದಾರಲ್ಲ, ಕೃಷ್ಣ ಬೈರೇಗೌಡರು, ಅವ್ರು ಕೆಲಸ ಮಾಡ್ತಾರೆ. ಯಾವಾಗ ಹಂಚಿಕೆ ಆಗ್ಬೋದು ಸರ್? PDA, BMS ಗೊತ್ತಿಲ್ಲ. ಈಗ ಇವತ್ತೇ ಒಂದೇ ಎಲ್ಲ ಪ್ರಶ್ನೆ ಥ್ಯಾಂಕ್ ಯು. ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ. ಈಗ ತಾವು ಕೂಡ ಸಚಿವರಾಗಿ ಮಾಡಿದ್ರಿ. ಆದ್ರೆ ನಿಮ್ಮ ಜೊತೆಗಿದ್ದಂತ ಅನೇಕ ಜನ, ಕೆಲವು ಹಿರಿಯರೆಲ್ಲರೂ ಕೂಡ ಈಗ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅಂತವರು ಕೂಡ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಅನ್ನುವಂತ ವಿಚಾರವನ್ನು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ ಇದ್ದಂಗೆ, ಕೆಲವರಿಗೆ ಅಸಮಾಧಾನ ಆಗಿರ್ಬೋದು. ನಮ್ಮ ಪಕ್ಷದ ವರಿಷ್ಠ ನಾಯಕರು ಎಲ್ಲರಿಗೂ ಮಾತಾಡಿ ಸಮಾಧಾನ ಮಾಡ್ತಾರೆ. ಎಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ, ನನಗೆ ಸಂಪೂರ್ಣ ನಂಬಿಕೆ ಇದೆ. ಬಂಡಾಯ ಹೇಳಲ್ಲ ಅನ್ನೋ ವಿಶ್ವಾಸ ಇದೆ ಸರ್. ಏನು ಸರ್, ಮುಸ್ಲಿಂ ಸಮುದಾಯದಲ್ಲಿ ಎಲ್ರಿಗೂ ಸಹ ಅವಕಾಶ ಸಿಕ್ಕಿದೆ. ಜಮೀರ್ ಅಹಮದ್ ಅವ್ರಿಗೂ ಸಿಕ್ಕು, ನಿಮಗೂ ಸಿಕ್ಕು, ಸಲೀಂ ಅಹಮದ್ ಅವ್ರಿಗೂ ಅವಕಾಶ ಮಾಡಿಕೊಟ್ರು. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಮೇಲೆ ತಮ್ಮ ನಂಬಿಕೆ, ತಮ್ಮ ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದಾನೇ ನಿರೀಕ್ಷೆ ಎಲ್ಲಾ ಜಾತಿ ಜನ, ಬರೀ ಮುಸ್ಲಿಂ ಸಮುದಾಯಕ್ಕಲ್ಲ, ದಲಿತ ಸಮುದಾಯಕ್ಕೆ ಸಾಕಷ್ಟು ಈಗ ಪ್ರಾತಿನಿಧ್ಯ ಸಿಕ್ಕಿರ್ತಕ್ಕಂಥದ್ದು, ಹಿಂದುಳಿದ ವರ್ಗಕ್ಕೆ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿರ್ತಕ್ಕಂಥದ್ದು, ಲಿಂಗಾಯತ್ ಸಮುದಾಯಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ, ನೀವು ಯಾವ ವರ್ಗದ ಜನರಿಗೂ ನೋಡಿದ್ರು ಸಹ ಎಲ್ಲರಿಗೂ ಸಮಾನವಾದಂತ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹಾಗೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಕೊಟ್ಟಿದ್ದಾರೆ. ಹಿಂದೂ ಸರ್ಕಾರ, ಹಿಂದೂ ಸಚಿವರು ಜಾಸ್ತಿ ಆಗಿದ್ದಾರೆ. ಸಮಾಜದ ಜನರ ಒಂದು ಇದು ಬಿಂಬಿಸ್ಬೇಕಲ್ಲ, ಆ ರೀತಿ ಕೊಟ್ಟಿದ್ದಾರೆ. ಸರ್, ಮೊದಲ ಬಾರಿಗೆ ಮಹಿಳೆಯರು ಯಾರು ಡಿ ಇಲ್ಲ ಕೆ ಸರ್. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ. ಈಗ ಶೀಘ್ರದಲ್ಲಿ ಅದು ಕೂಡ ಖಾಲಿ ಇದೆಯಲ್ಲ. ಸರ್, ತಾವು ಯಾವ ಖಾತೆಯನ್ನ ನಿರೀಕ್ಷೆ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷ ಏನ್ ಸೂಚನೆ ಕೊಡ್ತಾರೆ ನಿಮ್ಮ ಐಡಿಯಾಲಜಿ ಸರ್, ನಿಮ್ಮ ಐಡಿಯಾಗಳು ಏನಿದಾವೆ ಸರ್? ಯಾಕಂದ್ರೆ ಮುಂಬರುವಂತ ಚುನಾವಣೆ ಸಾಕಷ್ಟು ಮಹತ್ವವನ್ನ ಇದೆ. ಈ ಆ ಕಾರಣಕ್ಕಾಗಿನೇ ಯುವಕರಿಗೂ ಆದ್ಯತೆ ನೋಡಿ, ಖಾತೆ ಹಂಚೋದು ಮುಖ್ಯಮಂತ್ರಿಗಳ ಅಧಿಕಾರ ಕ್ಷೇತ್ರದಲ್ಲಿ ಬರ್ತದೆ. ನಾವು ಹಠ ಮಾಡೋದ್ರಲ್ಲಿ, ಕೇಳೋದ್ರಲ್ಲಿ ಅಷ್ಟೇನು ಸರಿ ಅನಿಸೋದಿಲ್ಲ. ಅವ್ರು ಏನ್ ಕೊಡ್ತಾರೆ ಮಾಡ್ತಾರೆ. ಸರ್, ಜಿಬಿಎಂ ಯಾವಾಗ ಕೊಡ್ಬೋದು ಸರ್? ಕೇಳ್ತೀರಾ ಅಂತ. ಇಲ್ಲ, ಅದಕ್ಕೆ ಒಂದು ಸಚಿವರು ಇದಾರಲ್ಲ, ಕೃಷ್ಣ ಬೈರೇಗೌಡರು, ಅವ್ರು ಕೆಲಸ ಮಾಡ್ತಾರೆ. ಯಾವಾಗ ಹಂಚಿಕೆ ಆಗ್ಬೋದು ಸರ್? PDA, BMS ಗೊತ್ತಿಲ್ಲ. ಈಗ ಇವತ್ತೇ ಒಂದೇ ಎಲ್ಲ ಪ್ರಶ್ನೆ ಥ್ಯಾಂಕ್ ಯು. Thank you.